Hi friends, welcome back to our YouTube channel Commerce Studio. ಇವತ್ತಿನ ಕ್ಲಾಸ್ದಾಗ BCom ಥರ್ಡ್ ಸೆಮ್ದು ಯಾವುದು ಕಂಪನಿ ಅಕೌಂಟ್ಸ್ ಸಬ್ಜೆಕ್ಟ್ ಮೇಲೆ ಪ್ರಾಬ್ಲಮ್ಸ್ ನೋಡೋಣಂತೆ. ಸೊ ಥಿಯರಿ ಏನು ಹೇಳಲ್ಲ, ಡೈರೆಕ್ಟ್ ಪ್ರಾಬ್ಲಮಿಗೆ ಹೋಗ್ತೀನಿ. ಸೊ ಅದರೊಳಗೆ ಫಸ್ಟ್ 5 ಮಾರ್ಕ್ಸಿಗೆ ಫಸ್ಟ್ ಪ್ರಾಬ್ಲಮ್ ಏನೈತಲ್ಲ, ಅಂಡರ್ ರೈಟರ್ಸ್ ಲಯಬಿಲಿಟಿ ಮೇಲೆ ಯಾವ ಥರ ಕ್ವಶನ್ ಕೇಳ್ತಾರಂತ ನೋಡೋಣಂತೆ. ಸೊ ಫಾರ್ಮೆಟ್ ಸಿಂಪಲ್ ಐತಿ. ಸೊ ಪರ್ಟಿಕ್ಯುಲರ್ ಟೋಟಲ್ ಇದಾಗ ಫಸ್ಟ್ ಕ್ವಶನ್ನಾಗ ಅವರು ಇಶ್ಯೂ ಆಗಿ ಶೇರ್ಸ್ ಇಶ್ಯೂ ಮಾಡಿರ್ತಾರಂತ ಕೊಟ್ಟಿರ್ತಾರೆ. ಅದರ ನಮ್ದು ಗ್ರಾಸ್ ಲಯಬಿಲಿಟಿ ಆಗಿರ್ತೈತಿ. ಸೊ ಅದನ್ನ ತೊಗೊಂಬಂದು ಹಚ್ಚಿ ಅದನ್ನ ರೇಷಿಯೋ ಮೇಲೆ ಎಷ್ಟು ಜನ ಕೊಟ್ಟಿರ್ತಾರೆ ಅಷ್ಟು ಜನಕ್ಕೆ ನಾವು ಡಿವೈಡ್ ಮಾಡ್ಕೋತೀವಿ. ನೆಕ್ಸ್ಟ್ ಮಾರ್ಕ್ಡ್ ಅಪ್ಲಿಕೇಶನ್ ಡೈರೆಕ್ಟ್ ಕ್ವಶನ್ ಕೊಟ್ಟಿರ್ತಾರ. ಆಮೇಲೆ ಮೈನಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್, ಇದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ನಾವು ಕಂಡುಹಿಡ್ಕೋಬೇಕು. ಸೊ ಅದನ್ನ ಕಂಡುಹಿಡಿಯಾಕ ಇನ್ನೊಂದು ಫಾರ್ಮುಲಾ ಐತಿ. ಸೊ ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಹಾಕೊಂಡು ಅಪ್ಲಿಕೇಶನ್ ಎಷ್ಟು ರಿಸೀವ್ ಆಗ್ಯವು ಮಸ್ಟ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ಏನು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸಿಗತ್ತೆ. ಇವಾಗ ಸೊ ಫಸ್ಟ್ ಕ್ವಶನ್ ನೋಡೋಣಂತ. ಅಂದ್ರೆ ನಿಮ್ಗೆ ಒಂದು ಬಿಡಿಸಿದ್ರೆ ಹೇಗೆ ಮಾಡ್ಬೇಕಂತ ಗೊತ್ತಾಕೈತಿ. ಓಕೆ, ಪ್ರಿಯಾ ಲಿಮಿಟೆಡ್ issued 1 lakh equity shares of ₹10 each. The whole of the issue was underwritten as follows: A 40%, B 30%, and C 30%. The application received by the company were for 80,000 shares in all. Out if shares out of which application received as follows: A 20,000, B 20,000, B 8,500, and C 6,500. Determine the liability of underwriters ಅಂತ ಹೇಳ್ಯಾರ. ಸೊ ಸಿಂಪಲ್ ಪ್ರಾಬ್ಲಮ್ ಐತಿ. ಇವಾಗ ಮಾಡೋಣ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅಂಡರ್ calculation of underwriters underwriting liabilities ಹಚ್ಚಿಕೊಂಡು ಸೊ ಇದನ್ನ ಟೇಬಲ್ ಹಾಕೋತೀವಿ. ಟೇಬಲ್ ಹಾಕುವಾಗ ಆಗಲೇ 2 ಹಾಕಿದ್ದೆ. ಇವಾಗ ಕ್ವಶನಿಗೆ ಎಷ್ಟು ಜನ ಕೊಟ್ಟಾರ ಅದ್ರ ಮೇಲೆ ಇನ್ನು ಕಾಲಮ್ಸ್ ಎಕ್ಸ್ಟ್ರಾ ಆ್ಯಡ್ ಆಗ್ತಾವೆ. ಸೊ ಆಗಲೇ 2 ಮತ್ತು ಕ್ವಶನಾಗ ಎಷ್ಟು ಜನ ಕೊಟ್ಟಾರ A B C ಅಂತ ಕೊಟ್ಟಾರ. ಸೊ 3 2 5 ಕಾಲಮ್ ಹಾಕೋತೀವಿ. ಸೊ ಫಸ್ಟ್ ಒನ್ ಪರ್ಟಿಕ್ಯುಲರ್ಸ್ A B C ಟೋಟಲ್ ಈ ಥರ ಕಾಲಮ್ ಹಾಕೋದು. ಆಮೇಲೆ ಫಾರ್ಮೆಟ್ ಪ್ರಕಾರ ಹೋಗ್ಬೇಕಂದ್ರೆ ಫಸ್ಟ್ ಏನೈತಿ ಏನು ಹಾಕೋಬೇಕಂದಿದ್ವಿ ನಾವು ಗ್ರಾಸ್ ಲಯಬಿಲಿಟಿ ಏನೈತಿ. ಫಸ್ಟ್ ಗ್ರಾಸ್ ಲಯಬಿಲಿಟಿ ಇದನ್ನ ಹಚ್ಕೊಂಡು ಗ್ರಾಸ್ ಲಯಬಿಲಿಟೀಸ್. ಸೊ ಗ್ರಾಸ್ ಲಯಬಿಲಿಟಿ ಅಂದ್ರೆ ಏನು ತಗೋತೀವಿ ಅಂದ್ರೆ ಕ್ವಶನ್ನಾಗ ಎಷ್ಟು ಶೇರ್ಸ್ನ ಇಶ್ಯೂ ಮಾಡಿರ್ತಾರಲ್ಲ ಅದು ನಮ್ದು ಗ್ರಾಸ್ ಲಯಬಿಲಿಟಿ ಆಗತ್ತೆ. ಸೊ ಪ್ರಿಯಾ ಲಿಮಿಟೆಡ್ issued 1 lakh ಅಂದ್ರೆ 1 ಲಕ್ಷ ನಮ್ಗೆ ಗ್ರಾಸ್ ಲಯಬಿಲಿಟಿ ಟೋಟಲ್ ಆಕೈತಿ. ಸೊ ಇವಾಗ ಇದನ್ನ ನಾವು ಡಿವೈಡ್ ಮಾಡ್ತೀವಿ A B C. ಅದಕ್ಕಿಂತ ಡಿವೈಡ್ ಮಾಡೋ ಮುಂಚೆಕ A is equal to 40, B is equal to 30, C 30. ಇದನ್ನ ಫಸ್ಟ್ ರೇಷಿಯೋ ಮಾಡ್ಕೋತೀವಿ. ರೇಷಿಯೋ ಅಂದ್ರೆ ಎಷ್ಟೆಷ್ಟು ಬರ್ತೈತಿ, ಎಲ್ಲಾದ್ರಾಗೂ 0 0 ಹೋದ್ರೆ ಸೊ 4 B is equal to 3 is equal to 3. ಇದೇನೈತಲ್ಲ ರೇಷಿಯೋ. ಇವಾಗ 4 is to ratio equals to 4 is to 3 is to 3. Total 4 plus 3 7 plus 3 10 ಆಗೈತಿ. ಓಕೆ, ಇವಾಗ ಫಸ್ಟ್ ಒನ್ 4
4 ಡಿವೈಡ್ ಬೈ ಎಷ್ಟು, ಇದು ಟೋಟಲ್ನ ನಾವು ಡಿವೈಡ್ ಬೈ ತಗೋತೀವಿ. ಫಸ್ಟ್ 4 3 7 ಪ್ಲಸ್ 3 10 ಆಕೈತಿ. ಇವಾಗ 4 ಡಿವೈಡ್ ಬೈ 10 ಅಂದ್ರೆ ಏಕ. ನೆಕ್ಸ್ಟ್ 3 ಡಿವೈಡ್ ಬೈ 10 ಸೇಮ್. 3 ಡಿವೈಡ್ ಬೈ 10. ಇವಾಗ ಈ 1 ಲಕ್ಷನ ಡಿವೈಡ್ ಬೈ ಇಂಟು 4 ಡಿವೈಡ್ ಬೈ 10 ಮಾಡಿದ್ರೆ 40,000 ಬರುತ್ತೆ. ನೆಕ್ಸ್ಟ್ 30,000 ಇಷ್ಟು ಮಾಡಿದ್ರೆ ಗ್ರಾಸ್ ಲಯಬಿಲಿಟಿ ಬಂದಂಗೆ. ನೆಕ್ಸ್ಟ್ ಏನು, ಮೈನಸ್ ಮಾರ್ಕ್ ಅಪ್ಲಿಕೇಶನ್. ಮಾರ್ಕ್ ಅಪ್ಲಿಕೇಶನ್ ಏನೈತಲ್ಲ ಡೈರೆಕ್ಟ್ ಕ್ವಶನ್ನಾಗ ಅವರು ಕೊಟ್ಟಿರ್ತಾರೆ. ಸೊ ಚೆಕ್ ಮಾಡಿ ಇಲ್ಲಿ. ದ ಅಪ್ಲಿಕೇಶನ್ ರಿಸೀವ್ಡ್ ಬೈ ದಿ ಕಂಪ್ನಿ ವೇ ಫಾರ್ 80 shares in all, out of which application received as follows. ಇದೇನೈತಲ್ಲ ಇದೆಲ್ಲ ಮಾರ್ಕ್ಡ್ ಅಪ್ಲಿಕೇಶನ್ ಅಂತ. ಕ್ವಶನ್ ಒಮ್ಮೆ ಡೈರೆಕ್ಟ್ ಕೊಟ್ಟಿರ್ತಾರೆ, ಇಲ್ಲ ಈ ತರ ಕೊಟ್ಟಿರ್ತಾರೆ. ಸೊ 20,000, 8,500, 6,500. ಇದನ್ನ ಟೋಟಲ್ ಮಾಡಿದ್ರೆ 20,000, 8,500 ಪ್ಲಸ್ 6,500 35,000 ಆನ್ಸರ್ ಬರುತ್ತೆ. ಇವಾಗ ಇದನ್ನ ಇದರಾಗ ಮೈನಸ್ ಮಾಡ್ಕೊಂತ ಹೋಗ್ತೀವಿ. 40 minus 20 20,000. 30,000 minus 8,500 ಅಂದ್ರೆ 1,500. 30,000 minus 6,500 23,500. 1 lakh. 1 lakh minus 35,000 will be 65,000. ಇವಾಗ ನೆಕ್ಸ್ಟ್ ಏನೈತಿ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ನ ಲೆಸ್ ಮಾಡ್ತೀವಿ. ಸೊ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಮಾಡಕ್ಕೆ ನಾವೇನು ಹೇಳಿದ್ವಿ, ಅವ್ರು ಡೈರೆಕ್ಟ್ ಕ್ವಶನ್ ಕೊಟ್ಟಿರಂಗಿಲ್ಲ, ಈ ಥರ ನಾವು ಫಾರ್ಮೆಟ್ ಹಾಕೋತೀವಿ ಅಂತ ಹೇಳಿದ್ದೆ ನಾನು. ಸೊ ಸೇಮ್ ಇದನ್ನ ಇವಾಗ ಹಾಕೋತೀವಿ. ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಹಾಕೊಂಡು, ಸೊ ಅಪ್ಲಿಕೇಶನ್ ಎಷ್ಟು ರಿಸೀವ್ ಆಗ್ಯಾವಂತ ಕ್ವಶನ್ನಾಗ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ದ ಅಪ್ಲಿಕೇಶನ್ ರಿಸೀವ್ಡ್, ಸೊ ಯು ಕ್ಯಾನ್ ಗೆಟ್ ಹಿಯರ್ ಎಷ್ಟು, 80,000 shares. ಅಪ್ಲಿಕೇಶನ್ ಹೌ ಮಚ್, 80,000 were received and minus marked application. ಮಾರ್ಕ್ಡ್ ಅಪ್ಲಿಕೇಶನ್ ಅಂದ್ರೆ ಇದು ಅಮೌಂಟ್ ಟೋಟಲ್ 35,000 ಮೈನಸ್ ಮಾಡ್ಕೊಂಡ್ರೆ 80,000 ಮೈನಸ್ 35,000 ಮಾಡಿದ್ರೆ ಆನ್ಸರ್ 45,000 ಬರುತ್ತೆ. ಇದೇನೈತಲ್ಲ ಇಲ್ಲಿ ತಗೊಂಬಂದು 45,000 ಹಸ್ತಿ. ಸೊ ಇವಾಗ ಈ 45,000ನ ಡಿವೈಡ್ ಇಂಟು 45,000 ಇಂಟು 4 ಡಿವೈಡ್ ಬೈ 10 ಮಾಡಿದ್ರೆ 18,000. ಇದನ್ನ ರೇಷಿಯೋ ಮೇಲೆ ಡಿವೈಡ್ ಮಾಡ್ಕೊತ ಹೋಗ್ಬೇಕು. ಸೊ ಫಸ್ಟ್ ಒನ್ 18,000, ನೆಕ್ಸ್ಟ್ ಒನ್ 13,500, ಸೇಮ್ 13,500. ಇವಾಗ ಮತ್ತೆ ಮೈನಸ್ ಮಾಡಿಕೊಂಡು ಆನ್ಸರ್ ಹಚ್ಚಿದ್ರೆ ಮುಗೀತು. ಇವಾಗ 20,000 ಮೈನಸ್ 18,000 ಅಂದ್ರೆ 2,000. 21,000 ಮೈನಸ್ 13,500 ಅಂದ್ರೆ 8,000. 23,000 ಮೈನಸ್ 13,000 ಅಂದ್ರೆ 65,000. 20,000. ಇದು 20,000. ಇಷ್ಟು ಮಾಡಿದ್ರೆ ಏನೈತಲ್ಲ 5 ಮಾರ್ಕ್ಸಿಗೆ ಅಂಡರ್ ರೈಟರ್ಸ್ ಮೇಲೆ ಪ್ರಾಬ್ಲಮ್, ಸಿಂಪಲ್ ಪ್ರಾಬ್ಲಮ್ ಇರುತ್ತೆ. ಸೊ ಒಂದೊಂದು ಕಡೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ ನಿಮ್ಗೆ. ಥ್ಯಾಂಕ್ ಯು.